ನಮಸ್ಕಾರ. ನನ್ನ ಒಂದು ಹನಿಗವಿತೆಯ ಶೀರ್ಷಿಕೆ ಬಾಳಿಕೆ ಅಂತ. 16 ವರುಷ ನೆರಳಾಗಿ ನಿಂತ ಮರ, 16 ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರುಷ. 16 ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರುಷ. 100 ವರುಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಜರಗ್ನಳ್ಳಿ ಶಿವಶಂಕರ್ ಅವರೇ, ಎಷ್ಟು ಸೊಗಸಾದ ಒಂದು ಹನಿಗವಿತೆಯನ್ನು ನೀಡಿದ್ದಾರೆ. ಎಂತಹ ವಿಚಾರಗಳು ಒಂದು ಮರ್ಮದ ರೀತಿಯಲ್ಲಿ ಅಡಗಿದೆ ಅಂದರೆ ತಪ್ಪಾಗೋದೇ ಇಲ್ಲ. ಅಂದರೆ ನಮ್ಮ ಹುಟ್ಟು ಮತ್ತು ಸಾವಿನ ನಡುವಿನ ಅಂತರ ಅಥವಾ ಹೇಗಿರಬೇಕು ಅನ್ನೋದನ್ನ ಎಷ್ಟು ಸೊಗಸಾಗಿ ತಾವು ತಿಳಿಸಿದ್ರಿ. ವೀಕ್ಷಕರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ನಮಸ್ಕಾರ. ಈಗ ಯಾವ ಸಂದರ್ಭದಲ್ಲಿ ಬರೆದ್ರಿ ಈ ಒಂದು ಹನಿಗವಿತೆನ? ಅದು ನಾನು ಹುಟ್ಟಿ ಬೆಳೆದದ್ದೇನೆ ಹಳ್ಳಿಯ ವಾತಾವರಣ. ಹಾಗಾಗಿ ಹಳ್ಳಿಯ ನಿಸರ್ಗ ಸಂಪತ್ತಿದೆಯಲ್ಲ, ಅದು ನಮ್ಮ ಬದುಕಿಗೆ ಬೇಕಾದ ಎಲ್ಲ ಆದರ್ಶಗಳನ್ನ, ನೀತಿ ಪಾಠಗಳನ್ನ ಹೇಳುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಮರಗಳ ಬಗ್ಗೆನೇ ವಿಶೇಷವಾದ ಹನಿಗವಿತೆಗಳನ್ನ ಬರೆದಿದ್ದೇನೆ. ಅದ ಅರಣ್ಯ ಇಲಾಖೆಯವರು 100 ಹನಿಗವಿತೆಗಳನ್ನ ಮರಗಳನ್ನೇ ಕುರಿತಾದದ್ದನ್ನ ಅವರು ಹೊರತಂದಿದ್ದಾರೆ. ಮೇಲಾಗಿ ನನಗೆ ಈ ಪರಿಸರ ಈ ಮನುಷ್ಯನ ಬದುಕಿಗೆ ಬೇಕಾದ ಎಲ್ಲ ಆದರ್ಶಗಳನ್ನು ನೀಡುತ್ತದೆ ಅಂತ ನನ್ನ ಬಹಳ ಅಪಾರವಾದಂತ ನಂಬಿಕೆ. ಈಗ ಈ ಮರ ಇದೆಯಲ್ಲ, ಅದು ಕೇವಲ 10 ವರ್ಷ ನನ್ನನ್ನು ಬದುಕಲಿಕ್ಕೆ ಬಿಡು ಅಂತ ಕೇಳುತ್ತೆ. ನಿನ್ನ ಮನೆಯ ಬಚ್ಚಲ್ ನೀರು ಹಾಕು, ನನಗೆ ನೀನು ತಿಂದು ಬಿಟ್ಟಂತ ಗೊಬ್ಬರ ನನಗೆ ಕೊಡು, ಆದರೆ ನನ್ನನ್ನೊಂದು 10 ವರ್ಷ ಬದುಕಲಿಕ್ಕೆ ಬಿಡು. ನಾನು 10 ವರ್ಷ ಬದುಕಿ ಸುಮ್ಮನೆ ಬದುಕೋದಿಲ್ಲ. ಹಣ್ಣು ಕೊಡ್ತೀನಿ, ಹೂ ಕೊಡ್ತೀನಿ, ನೆರಳು ಕೊಡ್ತೀನಿ, ಎಲ್ಲವನ್ನೂ ಕೊಟ್ಟು ನಾನು ಬೆಳೀತಾ ಹೋಗ್ತೇನೆ. ನಂತರ ನೀನು ಕಡಿದ್ರೆ ನಿನ್ನ ಮನೆಗೆ ನಾನು ತೊಲೆಯಾಗಿ 1000 ವರ್ಷ ಇರ್ತೀನಿ, 100 ವರ್ಷ ಇರ್ತೀನಿ. ಆದರೆ ನೀನು ಒಬ್ಬ ರಾಜನಾಗಿಯೋ ಅಥವಾ ಉನ್ನತ ಹುದ್ದೆ ಅಥವಾ ಉನ್ನತ ಸ್ಥಾನದಲ್ಲಿ ನೀನು ಬದುಕಿದ್ರೂ ಕೂಡ ಒಂದಿನ ಸಾಯ್ತೀಯ. ಸತ್ತ ಮೇಲೆ ನೀನು ಹೆಣವಾಗಿ ಎಷ್ಟು ದಿನ ಉಳಿತೀಯ ಅಂತೇಳಿ ಆ ಮರ ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದೆ ಅಂತ ನನ್ನ ನಂಬಿಕೆ. ಈ ಒಂದು ಹನಿಗವಿತೆ ನಿಮಗೆ ಸಾಕಷ್ಟು ಹೆಸರನ್ನ, ಜನಪ್ರಿಯತೆಯನ್ನು ಕೂಡ ತಂದುಕೊಟ್ಟಿದೆ. ಅಲ್ಲಲ್ಲಿ ಕೆಲವರು ಹಾಕೊಂಡಿರೋದನ್ನು ಕೂಡ ನಾವು ನೋಡ್ತೇವೆ, ಗಮನಿಸಿದ್ದೇವೆ. ಇನ್ನು ನಿಮಗೆ ಈ ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ ವಿಶೇಷವಾದ ಒಲವು, ಒಂಥರ ಮಮಕಾರ ಅಂದ್ರೆ ತಪ್ಪೇ ಇಲ್ಲ. ನಿಮ್ಮ ಒಂದು ಹನಿಗವಿತೆ ತ್ಯಾಗ ಇದರಲ್ಲಿ ತುಂಬಾ ಸೊಗಸಾಗಿ ಹೇಳುತ್ತೆ. ಮರಕ್ಕೆ ಸಂಬಂಧಪಟ್ಟ ಹಾಗೆ, ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು ಅಂತ ಆ ಸಾಲುಗಳನ್ನು ಕೆಲವನ್ನ ವೀಕ್ಷಕರಿಗೆ ತಿಳಿಸಿ. ಇದು ಅಷ್ಟೇನೆ. ಈಗ ನಮಗೆ ನಮ್ಮ ಸಂತತಿ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಾವು, ಅದೊಂದು ವಾತ್ಸಲ್ಯ ಇದೆ ನಮ್ಮ ನಡುವೆ. ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಅವ್ರನ್ನ ನಾವು ಚೆನ್ನಾಗಿ ಬೆಳೆಸಬೇಕು, ಅವ್ರ ಬೇಡಿಕೆಗಳನ್ನ ಪೂರೈಸಬೇಕು ಅಂತಿದೆ. ಹಾಗೇನೆ ಈ ಪದ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ತ್ಯಾಗ ಅನ್ನೋದು ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು. ಈಗ ಮಾವಿನ ಮರ ಇದೆ, ಮಾವಿನ ಮರದ ಯಾವುದೇ ಭಾಗದಲ್ಲಿಲ್ಲದಂತ ರುಚಿ ಹಣ್ಣಿನಲ್ಲಿದೆ, ಮಾವಿನ ಹಣ್ಣಿನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಆ ಮಾವಿನ ಮರದ ಹಣ್ಣಿನ ಒಳಗಡೆ ಒಂದು ಓಟೆ ಇದೆ. ಆ ಓಟೆ ಆ ಮರದ ಸಂತಾನದ ಬೀಜ. ಅದು ಆ ಬೀಜ, ನನ್ನ ಸಂತಾನದ ಬೀಜ ಚೆನ್ನಾಗಿರಬೇಕು ಅಂತೇಳಿ ಆ ಮರ ಈ ಮಣ್ಣಿನ ಎಲ್ಲ ರುಚಿಗಳನ್ನ ಬಸಿದು ಆ ಓಟೆ ಸುತ್ತ ಎಲ್ಲ ರುಚಿಗಳನ್ನ ಕೂಡಿಡುತ್ತೆ. ಹಾಗೆಯೇ ಗಿಡಕ್ಕೆ ಇಲ್ಲದ ಬಣ್ಣ ಹೂವಿಗೆ ಬಂತು. ಹೂ ಬಹಳ ಸುಂದರವಾಗಿದೆ, ಗಿಡಕ್ಕಿನ್ನೂ ಬಹಳ ಸುಂದರವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಆ ಹೂವಿನ ಒಳಗಡೆ ಆ ಗಿಡದ ಬೀಜ ಇದೆ. ಆ ಬೀಜದ ಸುತ್ತ ಸುಂದರವಾದ ಪಕಳೆಗಳನ್ನು ಅದಿಟ್ಟು ನನ್ನ ಮಗು ಚೆನ್ನಾಗಿರಬೇಕು ಅಂತ ಹೇಳಿ ಅದು ಆಶ್ರಯ ಪಡುತ್ತೆ. ಹಾಗಾಗಿ ಪ್ರಕೃತಿನಲ್ಲಿ ಪ್ರಾಣಿ, ಪಕ್ಷಿ, ಒಂದು ಇರುವೆ ಆಗಲಿ ತನ್ನ ಮಗು ಚೆನ್ನಾಗಿರಬೇಕು ಅಂತ ನಾವು ಹೇಗೆ ಬಯಸ್ತೀವೋ ಹಾಗೆ ಈ ಪ್ರಕೃತಿ ಎಲ್ಲವೂ ಕೂಡ ತನ್ನ ಸಂತಾನ ಚೆನ್ನಾಗಿರಬೇಕು ಅಂತ ಬಯಸುತ್ತೆ. ಹಾಗಾಗಿ ನಾವು ಮರ ಗಿಡಗಳನ್ನ, ಪ್ರಾಣಿ ಪಕ್ಷಿಗಳನ್ನ
ನಾವು ಹೇಗೆ ನಮ್ಮ ಸಂತಾನವನ್ನು ಪ್ರೀತಿಸೋದಕ್ಕೆ ಇಷ್ಟಪಡ್ತೀವೋ ಹಾಗೆ ಅವುಗಳನ್ನು ಕೂಡ ನಾವು ಕಾಣಬೇಕು ಅನ್ನುವಂತ ಒಂದು ಧ್ವನಿ ಈ ಪದ್ಯದಲ್ಲಿದೆ ಅಂತ. ಹೌದು, ಹಾಗಾಗಿ ಕೊನೆಯ ಸಾಲುಗಳು ತಾವು ಉಣ್ಣುವ ಉಣ್ಣದ ಸುಖವ ತಮ್ಮ ಸಂತಾನದ ಬೀಜಗಳ ಸುತ್ತ ಕೂಡಿಟ್ಟವು ಅಂತೇಳಿ. ಎಷ್ಟು ಸೊಗಸಾಗಿದೆ. ಇದಕ್ಕೆ ಶೀರ್ಷಿಕೆ ತ್ಯಾಗ ಅಂತ ಕೊಟ್ಟಿದ್ದೀರಿ. ಅಂದ್ರೆ ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ತ್ಯಾಗವನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು. ಖಂಡಿತ. ಇನ್ನು ಅಂತರವನ್ನ ನೀವು ತಮ್ಮದೇ ಆದ ದೃಷ್ಟಿಯಲ್ಲಿ ಒಂದು ವಿಶಿಷ್ಟವಾಗಿ ಹೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಅದರಲ್ಲಿ ಏರಿದರೆ ಮಂಚಗದ್ದುಗೆ ಸಿಂಹಾಸನ, ಹೆಚ್ಚೆಂದರೆ 2-3 ಅಡಿ ಮೇಲೆ. ಇನ್ ಮುಳಿದಿದ್ ನೀವು ಹೇಳ್ಬೇಕದ. ಅಂತರ ಅಂದ್ರೆ ಬಹುಶಃ ನಾನು ಗ್ರಹಿಸಿರೋದು ಈ ಬದುಕಿನ ನಂತರ ಒಂದು ಸಾವಿದೆ. ಅಂದ್ರೆ ಈ ಮನುಷ್ಯ ತನ್ನ ಬದುಕಿನಲ್ಲಿ ಅವನು ಏನು ಕಾಣ್ತಾನೆ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಈ ಪದ್ಯ ಬಹುಶಃ ಉತ್ತರ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಏರಿದರೆ ಮಂಚ ಗದ್ದುಗೆ ಸಿಂಹಾಸನ. ಇಲ್ಲಿ ನಾನು ಸ್ವಲ್ಪ ಅದನ್ನ ವಿಶ್ಲೇಷಣೆ ಮಾಡಬೇಕು. ಮಂಚ ಅನ್ನೋದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಉಪಕರಣ. ಮಂಚ, ಗದ್ದುಗೆ ಎಲ್ಲೋ ಮಠ ಇಂಥ ಕಡೆ ಇರುವಂತದ್ದು. ಆದ್ರೆ ಮಂಚ, ಗದ್ದುಗೆ, ಸಿಂಹಾಸನ ನಮ್ಮ ವಿಧಾನಸೌಧದ್ದು ಅಥವಾ ಅರಮನೆದು. ಈ ಮೂರು ಇದೆ. ಏರಿದರೆ ಮಂಚ ಗದ್ದುಗೆ ಸಿಂಹಾಸನ, ಹೆಚ್ಚೆಂದರೆ 2-3 ಅಡಿ ಮೇಲೆ. ಈ ಸಿಂಹಾಸನ ಅಂದ ತಕ್ಷಣ 20 ಅಡಿ ಮೇಲೆ ಕುಳಿತುಕೊಳ್ಬೇಕು ಅಂತೇನಿಲ್ಲ, ಅಥವಾ ಸ್ವಾಮೀಜಿಗಳು ಅಂತೇಳಿ ಅದು 16 ಅಡಿ ಮೇಲೆ ಕುಳಿತುಕೊಳ್ಬೇಕದ್ದೇನಿಲ್ಲ, ಅಥವಾ ಮಂಚ ಅಂದ್ರೆ ನಮ್ದು. ಆದ್ರೆ ಎಲ್ಲದರ ಕಾಲು, ಮಂಚ, ಗದ್ದುಗೆ, ಸಿಂಹಾಸನ ಎಲ್ಲದರ ಕಾಲುಗಳು ಇಲ್ಲ 2 ಅಡಿ 3 ಅಡಿ ಮೇಲೆ ಇರುತ್ತೆ ಅಷ್ಟೇನೆ. ಆದ್ರೆ ಮುಂದಿನ ಅರ್ಥ ಏನು ಅಂದ್ರೆ ಒಂದಲ್ಲ ಒಂದಿನ ಜಾರಲೇಬೇಕಲ್ಲಿಂದ. ಜಾರಿದರೆ ಗೋರಿ ಸಮಾಧಿ ಬೃಂದಾವನ, ಜಾರಿದರೆ ಗೋರಿ ಸಮಾಧಿ ಬೃಂದಾವನ, ಹೆಚ್ಚೆಂದರೆ 2-3 ಅಡಿ ಕೆಳಗೆ. ಇದರ ನಾನು ಭಾವಿಸಿರೋದೇನು ಅಂದ್ರೆ ಯಾರೋ ಬಹಳ ದೊಡ್ಡ ಅಧಿಕಾರದಲ್ಲಿದ್ದವರು ಸತ್ರೆ ಅವ್ರನ್ನ 20 ಅಡಿ ಒಳಗಡೆ, ಅಥವಾ ಇನ್ಯಾರೋ ಸ್ವಾಮೀಜಿಗಳು ಅಥವಾ ಇನ್ನೊಬ್ಬರನ್ನ 10 ಅಡಿ ಒಳಗಡೆ, ಬಡವನಿಗೆ 3 ಅಡಿ ಅಂತೇನಿಲ್ಲ. ಎಲ್ಲ ಸಮಾನತೆ ಇದೆ. ನಾವು ಕುಳಿತುಕೊಳ್ಳೋದು ಎಲ್ಲ ಆಸನದ ವ್ಯವಸ್ಥೆ ಹೇಗಿದೆ ಅಂದ್ರೆ 2 ಅಡಿ 3 ಅಡಿ ಮೇಲೆ ನಾವು ಕುಳಿತುಕೊಳ್ತೀವಿ. ಆದ್ರೆ ನಾವು ಮಾತ್ರ ಗುರುತಿಸ್ತೀವಿ ಅದು ಸಿಂಹಾಸನ, ಇದು ಮಂಚ, ಇದು ಗದ್ದಿಗೆ ಅಂತೇಳಿ ನಾವು ಅದನ್ನ ಏನೇನೋ ರೀತಿನಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ ಸತ್ತಾಗ್ಲೂ ಅಷ್ಟೇ ಸಮಾಧಿ ಕಟ್ತಾರೆ, ಬೃಂದಾವನ ಕಟ್ತಾರೆ, ಎಲ್ಲ ಕಟ್ತಾರೆ. ಆದ್ರೆ ಎಲ್ಲರೂ ಇರೋದು ಇಲ್ಲ 2 ಅಡಿ 3 ಅಡಿ ಒಳಗೆ ಅಷ್ಟೇ. ಅಂದ್ರೆ ಈ ಇಂಥ ಸತ್ಯಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಬದುಕಿನಲ್ಲಿ ನಮ್ಮ ಒಂದು ರೂಪಿಸಿಕೊಳ್ಳೋದಿದೆಯಲ್ಲ, ಬದುಕನ್ನ ನೋಡೋ ರೀತಿ ಇದೆಯಲ್ಲ, ಅದೇ ಬದಲಾಗ್ಬಿಡತ್ತಲ್ವಾ? ಖಂಡಿತ. ನಾವು ಅದಕ್ಕೆ ಈ ಸತ್ಯ ಎಲ್ಲ ಸಿಗುತ್ತೆ ಅಂದ್ರೆ ಪ್ರಕೃತಿನಲ್ಲಿ ಸಿಗುತ್ತೆ. ಮನುಷ್ಯರನ್ನು ನೋಡಿದ್ರೆ ನಿಮ್ಗೆ ಸಿಗೋದಿಲ್ಲ, ಕಟ್ಟಡಗಳನ್ನು ನೋಡಿದ್ರೆ ಸಿಗೋದಿಲ್ಲ, ನಾವು ಕಟ್ಟಿರ್ತಕ್ಕಂಥ ಭವ್ಯ ಬಂಗಲೆಗಳನ್ನು ನೋಡಿದ್ರೆ ಸಿಗೋದಿಲ್ಲ. ಒಂದು ಸಣ್ಣ ನೀವು ಪರಿಸರದ ಒಂದು ಇರುವೆ ಬದುಕನ್ನು ನೋಡಿ. ಇರುವೆ ಗೂಡು ಒಂದಿರುತ್ತೆ, ಆದ್ರೆ ಅಲ್ಲಿ ಸಾವಿರಾರು ಇರುವೆಗಳು ಬದುಕ್ತಾ ಇದ್ದಾವೆ. ಆದ್ರೆ ನಾವು ಮನೆ ನೋಡಿದ್ರೆ ಏನಾಗುತ್ತೆ ಅಂದ್ರೆ 4 ಕೋಣೆ ಇರುತ್ತೆ. 4 ಕೋಣೆನಲ್ಲಿ 4 ಜನ ಬದುಕೊಂಡು ಒಬ್ಬರು ಮುಖ ನೋಡ್ದಂಗೆ ನಾವು ಬದುಕ್ತಾ ಇರ್ತೇವೆ. ಆದ್ರೆ ಒಂದೇ ಗೂಡಲ್ಲಿ ಸಾವಿರಾರು ಇರುವೆಗಳು ಬದುಕ್ತಾವಲ್ಲ, ಅಂತ ಒಂದು ಬದುಕಿದೆಯಲ್ಲ, ಅವಿಭಾಜ್ಯ ಕುಟುಂಬ ಅಂತ ನಾವೇನ್ ಹೇಳ್ತೀವಿ. ನಿಜವಾದ ಅವಿಭಾಜ್ಯ ಕುಟುಂಬ ಎಲ್ಲಿ ಅಂದ್ರೆ ಒಂದು ಜೇನುಗೂಡಲ್ಲಿ ಕಾಣ್ತೀವಿ, ಒಂದು ಇರುವೆ ಗೂಡಲ್ಲಿ ಕಾಣ್ತೀವಿ. ಇದು ಪ್ರಕೃತಿ ನಮಗೆ ತೋರಿಸ್ತಾ ಇರತಕ್ಕಂಥ ಪಾಠ. ಪ್ರಕೃತಿಯ ರುಚಿಯಲ್ಲಿಯೂ ಕೂಡ ನಾವು ಬದುಕಿನ ರುಚಿಯನ್ನ ಕಂಡುಕೊಳ್ಳುವಂತಹ ಮರ್ಮ ನಿಮ್ಮ ರುಚಿ ಎನ್ನುವ ಹನಿಗವಿತೆಯಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಹೌದೌದು. ಯಾಕೆಂದ್ರೆ ನೀವಿಲ್ಲಿ ಹೇಳ್ತೀರಿ ಕಾಶ್ಮೀರದ ಸೇಬು, ಕನ್ಯಾಕುಮಾರಿಯ ಮಾವು, ಹೀಗೆ ಹೋಲಿಸ್ತಾ ಹೋಗ್ತೀರಿ ನೀವು. ನೋಡಿ, ಕಾಶ್ಮೀರದ ಸೇಬು, ಕನ್ಯಾಕುಮಾರಿಯ ಮಾವು, ನಮ್ಮೂರಿನ ಅಂಜೂರ, ಹೊರದೇಶದ ಖರ್ಜೂರ, ಎಲ್ಲದರಲ್ಲೂ ಎಂತಹ ರುಚಿ. ಇವು ಮಣ್ಣು ಹಡೆದ ಮಕ್ಕಳು, ಹೀಗೆ ಇರಬೇಕಲ್ಲವೇ ನಾವು ನಮ್ಮ ಮಕ್ಕಳು. ನಮ್ಮಲ್ಲೇನಾಗಿದೆ, ಕಾಶ್ಮೀರ ನಮಗೇನೋ ಒಂದು ಸಮಸ್ಯೆ ಕಾಣುತ್ತೆ, ಕನ್ಯಾಕುಮಾರಿ ಈ ದಿಕ್ಕು, ಈ ಕಡೆ ಹೊರದೇಶ ಅಂತೀವಿ. ಆದ್ರೆ ಎಲ್ಲದರಲ್ಲೂ ಈ ಪ್ರಕೃತಿ ಒಂದು ಸಿಹಿಯಾದಂಥ ರುಚಿಯನ್ನು ಅಡಗಿಸಿಟ್ಟಿದೆ. ಇವುಗಳನ್ನೆಲ್ಲ ನಾವು ತಿಂತೇವೆ, ಆದ್ರೆ ನಾವೆಲ್ಲೋ ಒಂದು ರೀತಿಯಾದಂಥ
ಭೇದ ಭಾವಗಳನ್ನ ಮಾಡ್ತೇವೆ. ಇದನ್ನೇ ಕುರಿತಾದಂತ ಇನ್ನೊಂದು ಗುಣ ಅಂತ ನಂದೊಂದು ಪದ್ಯ ಇದೆ. ಎಲ್ಲ ಸಾಗರಗಳ ಉಪ್ಪಿಗೆ ಒಂದೇ ರುಚಿ ಒಂದೇ ಗುಣ. ಎಲ್ಲ ಸಾಗರಗಳ ಉಪ್ಪಿಗೆ ಒಂದೇ ರುಚಿ ಒಂದೇ ಗುಣ. ಪ್ರತಿಯೊಂದು ಸಾಗರದ ತೀರದಲ್ಲೂ ಒಂದೊಂದು ದೇಶ, ಪ್ರತಿಯೊಂದು ಸಾಗರದ ತೀರದಲ್ಲೂ ಒಂದೊಂದು ದೇಶ, ತೀರದ ದ್ವೇಷ ಅಂತೇಳಿ. ನಾವು ನೋಡಿ, ಈ ಜಗತ್ತಿನ ಎಲ್ಲರೂ ತಿನ್ನುವಂತ ಉಪ್ಪು ಸಾಗರ ಕೊಡುತ್ತೆ. ನಾವೆಲ್ಲ ತಿನ್ನೋದು ಒಂದೇ ಉಪ್ಪೆ, ಆದರೆ ಈ ಸಾಗರದ ಪ್ರತಿ ತೀರದಲ್ಲಿ ಒಂದೊಂದು ದೇಶ ಇದೆ. ನಾವು ಆ ದೇಶ ನಮ್ಮ ದೇಶ, ಅವ್ರ ದೇಶ, ಇವ್ರ ದೇಶ ಅಂತೇಳಿ ದ್ವೇಷವನ್ನು ಕಾರ್ತಾ ನಾವು ಬದುಕ್ತಾ ಇದ್ದೇವೆ. ಅಂದ್ರೆ ಈ ಒಂದು ಪುಟ್ಟ ಹನಿಗವಿತೆಯಲ್ಲೇನೆ ದೊಡ್ಡ ಸಂದೇಶಗಳನ್ನ ನೀಡೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ನಿಮಗೆ? ಅಂದ್ರೆ ಇದು ಇದು ಒಂದು ಸಂಕೀರ್ಣವಾದ ಪ್ರಶ್ನೆನೆ. ಆದ್ರೆ ಈಗ ಒಂದು ತಮಿಳಿನಲ್ಲಿ ತಿರುವಳ್ಳವರ ಅಂತ ಏನು ಮಹಾಕವಿ ಇದ್ದಾರೆ, ಅವರನ್ನ ವಿಮರ್ಶಕರು ಏನಂತ ಕರೆದಿದ್ದಾರೆ ಅಂದ್ರೆ, ಅವರ ಒಂದು ಸಣ್ಣ ಸಾಲಿನಲ್ಲಿ ಸಾಗರವನ್ನೇ ಅಡಗಿಸಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರ ಸಣ್ಣ ಒಂದು, ಅವರೆಲ್ಲ ಬರಿತಾ ಇದ್ದ ತಿರುವಳ್ಳವರಂದ್ರೆ 3 ಸಾಲಿನ ಪದ್ಯ, 3 ಸಾಲಿನ ಪದ್ಯದಲ್ಲಿ ಸಾಗರದ ಅರ್ಥವನ್ನು ಅಡಗಿಸಿಟ್ಟಿದ್ದಾರೆ ಅಂತಾರೆ. ಈಗ ನಮ್ಮ ಅಲ್ಲಮ ಪ್ರಭುವಿನ ವಚನಗಳಲ್ಲೂ ಅಷ್ಟೇನೆ, ಆ ಅಲ್ಲಮ ಪ್ರಭು ವಚನಗಳಲ್ಲಿ ಅಗಾಧವಾದಂತಹ ಅರ್ಥಗಳನ್ನು ಅವರು ತುಂಬಿಟ್ಟಿರ್ತಾರೆ. ಹಾಗೆ ಈ ಪದ್ಯ, ಈ ಹನಿಗವಿತೆಯ ಮುಖ್ಯ ಲಕ್ಷಣನೇ ಅದು. ಏನು ಅಂದ್ರೆ, ಸಣ್ಣ ರೂಪದಲ್ಲಿ ಒಂದು ದೊಡ್ಡ ಇದನ್ನ, ಈಗ ಕನ್ನಡಿ ಹಿಡಿತೇವೆ, ಆ ಕನ್ನಡಿನಲ್ಲಿ ಆನೆಯ ಬಿಂಬವನ್ನು ನೋಡ್ತೇವೆ, ಆದ್ರೆ ಕನ್ನಡಿನಲ್ಲಿ ಆನೆಯನ್ನು ಕೂರಿಸ್ಲಿಕ್ಕಾಗತ್ತಾ? ಹಾಗೆ ಈ ಆದಷ್ಟು ಸಣ್ಣ ಪದಗಳಲ್ಲಿ ಒಂದು ವಿಶಾಲವಾದಂತ ಅರ್ಥಗಳನ್ನು ಕೊಡುವಂತ ಪ್ರಕಾರ ಈ ಹನಿಗವಿತೆ. ಈ ಹನಿಗವಿತೆಗಳು ಈಗ ಒಂದು ಸಂದೇಶ ಕೊಡ್ಲಿಕ್ಕೆ ಮಾತ್ರ ಇದೆಯಾ, ಅಥವಾ ಸಾಹಿತ್ಯದಲ್ಲಿ, ಸಾಹಿತ್ಯ ಪ್ರಕಾರದಲ್ಲಿ ಇದಕ್ಕೆ ಸ್ಥಾನ ಹೇಗಿದೆ? ಈಗ ಎಲ್ಲ ಪದ್ಯಗಳು ಪ್ರಾರಂಭ ಆಗೋದು ಸಣ್ಣ ಇದನ್ನೇ, ಅದು ಸ್ಫೂರ್ತಿಯ ಒಂದು ಸೆಲೆ ಅಥವಾ ಸ್ಫೂರ್ತಿಯ ಒಂದು ಕಿಡಿ. ಅದನ್ನ ಅವ್ರೇನ್ ಮಾಡ್ತಾರೆ, ಕೆಲವು ಕವಿಗಳ ಸಾಮರ್ಥ್ಯದ ಮೇಲೆ, ಈಗ ಕೆಲವರು ವಿಧಾನಸೌಧ ಕಟ್ತಾರೆ, ಅರಮನೆ ಕಟ್ತಾರೆ, ಇನ್ನೊಬ್ಬರ ಅವರ ಶಕ್ತಿ ಪ್ರಕಾರ ಒಂದು ಗುಡಿಸಲು ಕಟ್ತಾರಪ್ಪ. ಆದ್ರೆ ಗುಡಿಸಲಾಗ್ಬೋದು, ಅರಮನೆ ಆಗ್ಬೋದು, ವಿಧಾನಸೌಧ ಆಗ್ಬೋದು, ಎಲ್ಲ ಬಳಸೋದು ಕಲ್ಲು ಮತ್ತು ಮಣ್ಣನ್ನೇನೆ. ಆದ್ರೆ ಅವರವರ ಶಕ್ತಿಯಾನುಸಾರ ಮಹಾಕಾವ್ಯ ಬರೀತಾರೆ, ನೀಳ್ಗವಿತೆ ಬರೀತಾರೆ, ಕಥನ ಕಾವ್ಯ ಬರೀತಾರೆ, ಕವಿತೆಗಳನ್ನು ಬರೀತಾರೆ, ಹನಿಗವಿತೆಗಳನ್ನು ಬರೀತಾರೆ, ತ್ರಿಪದಿ ಬರೀತಾರೆ, ಚೌಪದಿ ಬರೀತಾರೆ. ಈಗ DVG ಅವರ ಮಂಕುತಿಮ್ಮನ ಕಗ್ಗ ಚೌಪದಿನಲ್ಲಿದೆ, 4 ಸಾಲುಗಳ ಪದ್ಯದಲ್ಲಿದೆ. ನಮ್ಮ ಸರ್ವಜ್ಞನ ಪದ್ಯಗಳು 3 ಸಾಲಿನಲ್ಲಿದೆ, ತ್ರಿಪದಿನಲ್ಲಿದೆ. ಕೆಲವರು ದ್ವಿಪದಿಗಳಲ್ಲಿ ಬರೀತಾರೆ. ಹೀಗೆ ಇದು ಹೇಳಲಿಕ್ಕೆ ಒಂದು ಅಭಿವ್ಯಕ್ತಿ ಮಾರ್ಗದ ಒಂದು ಅವರವರು ಕಂಡುಕೊಂಡಂತ ಅಭಿವ್ಯಕ್ತಿ ಮಾರ್ಗ ಅದು. ಈಗ ವಚನಗಳು 100 ಮೀಟರ್ ಓಡ್ತಾನೆ, ಒಬ್ಬ 35 ಮೈಲಿ ಓಡ್ತಾನೆ, ಓಟ ಒಂದೇ, ಆದ್ರೆ ಅದರಲ್ಲಿ ವೈವಿಧ್ಯತೆ ಇರ್ತದೆ ಅಷ್ಟೇ. ಅಂದ್ರೆ ನೀವಿದು ವಚನಗಳನ್ನ ತೆಗೆದುಕೊಂಡ್ರು ವಚನಗಳು ಕಡಿಮೆ ಸಾಲುಗಳೇ ಇರುತ್ತೆ. ಹೌದು. ಅದಕ್ಕೂ ಇದಕ್ಕೂ ಹೇಗೆ ವ್ಯತ್ಯಾಸ? ಅದೇ ದಿನಕರ ದೇಸಾಯಿ ಅವರು, ಬೇರೆ ಬೇರೆಯವರು ಎಲ್ಲ ಹನಿಗವಿತೆಗಳ ಒಂದು ಪ್ರಕಾರಗಳನ್ನ ಬೆಳೆಸಿದ್ದು ಕನ್ನಡದಲ್ಲಿ ಹೇಗೆ ಇದು ಉಗಮ ಆಯ್ತು? ಅಂದ್ರೆ ಈಗ ಈ ಕಾಲ ಸಾಹಿತ್ಯದ ಪರಂಪರೆ ಇದೆಯಲ್ಲ, ಪರಂಪರೆಯಲ್ಲಿ ಒಬ್ಬೊಬ್ಬರಿಗೂ ಶಕ್ತಿ ಇರ್ತದೆ. ಈಗ ದೇವನೂರು ಮಹಾದೇವ ಇರ್ಬೋದು, ಅಥವಾ ನಮ್ಮ ಸಿದ್ಧಲಿಂಗಯ್ಯ ಅವರು ಇರ್ಬೋದು, ಒಂದು ದಲಿತ ಸಾಹಿತ್ಯ ಪ್ರಕಾರಕ್ಕೆ ಅವರು ಪ್ರೇರಕರಾದರು. ಈಗ ಬಂಡಾಯ ಸಾಹಿತ್ಯ, ಚಂಪಾ ಇರ್ಬೋದು, ಬರ್ಗೂರ್ ಅವರು ಇರ್ಬೋದು, ಇವರೆಲ್ಲ ಕೂಡ. ಅಂದ್ರೆ ಹಾಗೆ ನಮ್ಮ ಈ ಜಗತ್ತಿನ ವಿಶಿಷ್ಟ ಸಾಹಿತ್ಯ ಪ್ರಕಾರಗಳಲ್ಲಿ ಕನ್ನಡದ ಕೊಡುಗೆ ಏನು ಅಂತ ಹೇಳಿದ್ರೆ ಅದು ವಚನ ಸಾಹಿತ್ಯ. ಬಹುಶಃ ಜಗತ್ತಿನಲ್ಲಿ ಇಂಥ ಸಾಹಿತ್ಯ ಇಲ್ವೇ ಇಲ್ಲ. ಆಮೇಲೆ ಅದರಲ್ಲೂ 12ನೇ ಶತಮಾನದಲ್ಲಿ ಅದು ಬಸವಣ್ಣ ಪ್ರಮುಖವಾಗಿ ಕಾಣ್ತಾರೆ. ಅದರಲ್ಲಿ ಅನೇಕ ವಚನಕಾರರು ಆ ವಚನಗಳನ್ನು ಏನ್ ನೀಡಿದ್ದಾರೆ, ಇದು ಜಗತ್ತಿನಲ್ಲಿ ಯಾರು ಕಂಡು ಅರಿಯಲಾಗದಂತ ಒಂದು ವಿಶಿಷ್ಟವಾದದ್ದನ್ನ ಅದನ್ನು ಕೊಟ್ಟಿದ್ದಾರೆ. ವಚನವನ್ನ ನಾವು ಕಾವ್ಯ ಅಂತ ಕರಿಬೇಕಾ,
ಗದ್ಯ ಅಂತ ಕರಿಬೇಕಾ ಅಥವಾ ಏನು ಅನ್ನೋದಲ್ಲ. ಆದರೆ ಅದೊಂದು ಸಾಮಾಜಿಕ ಒಂದು ಕಳಕಳಿಯ, ಒಂದು ಹೋರಾಟದ, ಒಂದು ಚಳುವಳಿಯ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡಿರುವಂತದ್ದು ನಮ್ಮ ವಚನ ಸಾಹಿತ್ಯ. ಹೀಗೆ ಒಬ್ಬೊಬ್ರು ಪ್ರಗತಿಪರ ಅಂತಾರೆ, ಬಂಡಾಯ ಅಂತಾರೆ, ದಲಿತ ಅಂತಾರೆ, ನವೋದಯ ಅಂತಾರೆ, ನವ್ಯ ಅಂತಾರೆ. ಹೀಗೆ ಸಾಹಿತ್ಯ ಪ್ರಕಾರಗಳನ್ನ ಕಾಲಘಟ್ಟಕ್ಕೆ ಒಂದು ರೀತಿನಲ್ಲಿ ಇವತ್ತು ನಾವು ಯಾವುದರ ಬಗ್ಗೆ ನಮ್ಮ ಸಾಹಿತ್ಯ ರಚನೆ ಆಗಬೇಕು ಅನ್ನುವಂಥ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಆದರೆ ನಮ್ಮ ಈ ಹನಿಗವಿತೆ ಅನ್ನೋದೇನು ಇವತ್ತಿಂದ ಪ್ರಾರಂಭ ಆದದ್ದಲ್ಲ, ಅದು ಎಲ್ಲ ಕಾಲದಲ್ಲೂ ಸೃಷ್ಟಿಯಾಗಿದೆ. ಕುವೆಂಪು ಅವರು ಕೂಡ ಈ ಚುಟುಕ ಅಥವಾ ಹನಿಗವಿತೆಗಳನ್ನು ಬರೆದಿದ್ದಾರೆ. ಅಂದ್ರೆ ಎಲ್ಲ ಕವಿಗಳು ಕೂಡ ಇದನ್ನು ಕೆಲವನ್ನ ಬರೀಲಿಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಇದು ಒಂದು ಶೈಲಿ, ಇದೊಂದು ಪ್ರಕಾರ. ಅಂದ್ರೆ ನಿಮ್ಮ ಶೈಲಿಯ ವೈಶಿಷ್ಟ್ಯತೆ ಏನು ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ನಾನು ಮೊದಲೇ ತಮ್ಮ ಹತ್ರ ಇಲ್ಲಿ ಹೇಳಿದಾಗೆ ನನಗೆ ಪ್ರಕೃತಿಯಲ್ಲಿ ಏನಾದ್ರೂ ಕಾಣಬೇಕು. ಪ್ರಕೃತಿ ನಮಗೆ ಉತ್ತರ ಕೊಡುತ್ತೆ ಅಂತ ನನಗೆ ಅಪಾರವಾದಂತ ನಂಬಿಕೆ. ಅದರಿಂದ ನಾನು ಪ್ರಕೃತಿಯನ್ನ ಬಿಟ್ಟು ನಾನು ಯಾವುದೇ ಮಾರ್ಗದಲ್ಲಿ ಏನ್ ಸಿಗುತ್ತೆ ಅಂತ ನೋಡೋದಿಲ್ಲ. ಈಗ ಒಲವಿನ ಕವಿ ಅಂತಾರೆ, ಅವರು ಸಂಸಾರದಲ್ಲಿ ತನ್ನ ಮಡದಿ ಹತ್ರ ನರಸಿಂಹಸ್ವಾಮಿಗಳು ಅಲ್ಲಿ ಹುಡುಕಿ ಸಂಸಾರದಲ್ಲಿ ಹೇಳಬೇಕಾದದ್ದನ್ನೆಲ್ಲ, ಅದು ಆಧ್ಯಾತ್ಮ ಇರ್ಬೋದು, ಏನೇ ಇರ್ಬೋದು, ಅವರಿಗೆ ಮೂಲ ಬಿಂದು ಅಥವಾ ಮೂಲ ಕಾವ್ಯದ ಧಾತು ಯಾವುದು ಅಂದ್ರೆ ಅವರಿಗೆ ಸಂಸಾರ, ಮಡದಿ, ಮಕ್ಕಳು ಆಗ್ತಾರೆ. ಆದರೆ ನಾನು ನಂಬಿರೋದು ಅದು ಯಾವುದೇ ತಪ್ಪು ಇದು ಗ್ರಹಿಸಬಾರ್ದು. ನನಗನ್ಸೋದೇನು ಅಂತ ಹೇಳಿದ್ರೆ, ನನಗೇನೇ ನನ್ನ ಬದುಕಿಗೆ ಉತ್ತರ ಕಂಡುಕೊಳ್ಬೇಕು ಅಂದ್ರೆ ಅದು ಪ್ರಕೃತಿ. ಅಂದ್ರೆ ಉದಾಹರಣೆಗೆ ದೇಹ ಅನ್ನುವಂತ ಹನಿಗವಿತೆನಲ್ಲಿ ಈ ದೇಹ ಹುಟ್ಟಿಗೆ ಮೊದಲು ಕಣ್ಣಿಗೆ ಕಾಣದ ಒಂದು ಕಣ, ಸತ್ತ ಮೇಲೆ ಒಂದು ದಿನವೂ ಉಳಿಯದ ಹೆಣ, ಬದುಕಿರುವಾಗ ಬ್ರಹ್ಮಾಂಡವನ್ನೇ ಬಯಸುವ ಗುಣ. ಈ ರೀತಿಯಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಲ್ಲ, ಅದು ಸ್ವಲ್ಪ ಮಾತು ನಾನು ಹೇಳಿದ್ರೆ ಅತಿರೇಕ ಅನ್ಸ್ಬೋದು. ನಾವು ಈಗ ಕಾವ್ಯ ಬರಿಬೇಕು ಅಂತ ಹೇಳಿದ್ರೆ ನಮಗೆ 3 ಇದು ಮಾನದಂಡ ಬಹಳ ಮುಖ್ಯ. ಒಂದೇನೆಂದ್ರೆ ನಮ್ಮ ಪರಂಪರೆ ಏನಿದೆ ಅದನ್ನು ಓದಬೇಕು. ವಚನ ಏನ್ ಹೇಳುತ್ತೆ, ದಾಸ ಸಾಹಿತ್ಯ ಏನ್ ಹೇಳುತ್ತೆ, ನಮ್ಮ ಅಡಿಗರು ಏನ್ ಹೇಳ್ತಾರೆ, GSS ಏನ್ ಹೇಳ್ತಾರೆ, ಇವುಗಳನ್ನು ನಾವು ಶ್ರದ್ಧೆಯಿಂದ ಗಮನಿಸಬೇಕು. ಒಂದು. ಎರಡನೇದು, ನಾವು ಅನುಭವಿಸಬೇಕು. ಈ ಪ್ರಕೃತಿಯ ಒಟ್ಟಿಗೆ, ಈ ಕಾಲಮಾನದ ಒಟ್ಟಿಗೆ ನಾವು ಅನುಭವಿಸಬೇಕು. ಅನುಭವಿಸಿ ಆಮೇಲೆ ನಮ್ಮದೇ ಆದಂತ ಒಂದು ಮನೋಧರ್ಮ ಇದೆ. ಈ ಕವಿತೆ ಅಂದ್ರೆ ಏನೋ ಸುಮ್ಮನೆ ಯಾರೋ ಕೇಳಿದ್ರು ಬರ್ಕೊಟ್ಟೆ ಇನ್ನೊಂದು ಅಂತಲ್ಲ. ಅದಕ್ಕೆ ಒಂದು ಧ್ಯಾನಾಸಕ್ತ ಮನಸ್ಸು ನಾವು ಸಂಪಾದನೆ ಮಾಡಬೇಕು. ನಾನು ಹೇಳೋದು ಭಕ್ತಿಪೂರ್ವಕವಾಗಿ ಸರಸ್ವತಿ ಕೇಳಬೇಕು, ಅಮ್ಮ ನನಗೊಂದು 2 ಸಾಲು ದಯಪಾಲಿಸು ಅಂಥೇಳಿ ನಾವು ಧ್ಯಾನದಲ್ಲಿ ಮುಳುಗಿದ್ದಾಗ ನಮಗೆ ಯಾವುದೋ ಒಬ್ಬ ಕವಿ ಅವನು 2 ಸಾಲು ಬರೆದ್ರೆ ಸಾಕು, ಅವನ ಜೀವಮಾನ ಜನಮನದಲ್ಲಿ ಉಟ್ಕೊಳ್ಳುತ್ತೆ. ನೋಡಿ, ಕಣ್ಣಾಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಎಕ್ಕಿ ಬಿಟ್ಟೆವು ನಿಮ್ಮ ಎಕ್ಕಿ ಕಾಯ್ಕೊಳ್ಳಿ ಅಂತಿದೆ. ಇದು ಯಾರು ಬರೆದ್ರು ನಮಗೆ ಗೊತ್ತಿಲ್ಲ, ಯಾವಾಗ ಬರೆದ್ರು ಗೊತ್ತಿಲ್ಲ. ಆದರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅದು ಯಾವತ್ತೂ ಅಚ್ಚಳಿಯದೆ ಉಳಿತದೆ. ಅಂದ್ರೆ ಯಾರು ಬರೆದ್ರು? ಹಾಗೆ ಅದರಲ್ಲಿ ಬಹಳ ಅದ್ಭುತವಾದ ಅರ್ಥಗಳು ಇದೆ. ಕಣ್ಣು ಮುಚ್ಚಿದ್ರೆ ಸ್ಮಶಾನನೇ ಗೂಡು ಅಂತ. ಹೀಗೆ ಒಂದು ಒಳ್ಳೆಯ ಕವಿತೆಯನ್ನ ಸಿಗಬೇಕಾದ್ರೆ, ಪಡಿಬೇಕಾದ್ರೆ, ನೀಡಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಇದಿದೆ. ಹಾಗಾಗಿ ನಾನು ಬರೆದಿದ್ದೀನಿ ಅಂತ ಅಹಮ್ಮಲ್ಲ. ಕವಿತೆ ನಾವು ಯಾವಾಗಲೂ ಆರಾಧಿಸ್ತಾ ಧ್ಯಾನಿಸ್ತಾ ಇದ್ದಾಗ ಒಳ್ಳೆ ಇದು ಸಿಗ್ಬೋದು. ನನಗೆ ಇತ್ತೀಚೆಗೆ ಒಂದು ಸಣ್ಣ ಹನಿಗವಿತೆ ಬರೆದೆ, ನನ್ನನ್ನು ಬಹಳ ಕಾಡ್ತಾ ಇರೋವಂಥದ್ದು. ಏನು ಅಂದ್ರೆ ಅದು ಪಾಲು ಅಂತ. ಕೊಳದಲ್ಲೇ ವಾಸವಾಗಿದ್ದರು ಕಪ್ಪೆ ಮೀನುಗಳು, ಕಮಲದ ಮಕರಂದವು ಮಾತ್ರ ದುಂಬಿಗಳಿಗೆ ಮೀಸಲು ಅಂತೇಳಿ. ನೋಡಿ, ಕೊಳದಲ್ಲಿ ಕಮಲ ಹುಟ್ಟಿದೆ, ಆ ಕಮಲದ ಸುತ್ತ ಕಪ್ಪೆ ಮೀನುಗಳು ಸುತ್ತಾಡ್ತಾನೆ ಇದ್ದಾವೆ. ಆದರೆ ಕಮಲದಲ್ಲಿರ್ತಕ್ಕಂಥ ಆ ಜೇನಿನ ಇದಿದೆಯಲ್ಲ, ಅದು ಮಾತ್ರ
ಅವುಗಳಿಗೆ ಗೊತ್ತಾಗ್ತಾನೆ ಇಲ್ಲ. ಎಲ್ಲೋ ದೂರದ ದುಂಬಿ ಬಂದು ಆ ಮಕರಂದವನ್ನು ಕುಡಿದು ಹೋಗುತ್ತೆ. ಹಾಗೆ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಇದೆ. ಇದು ಪ್ರಾದೇಶಿಕತ್ವ ಇರ್ಬೋದು. ಇವತ್ತು ಜಾಗತೀಕರಣ ಮಾತಾಡ್ತೀವಿ, ನಮಗೆ ಅಮೆರಿಕ ಗೊತ್ತಿರ್ಬೋದು, ಆದ್ರೆ ಪಕ್ಕದ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರ್ಬೇಕಲ್ಲ. ಇದೊಂಥರ ಜೇನಿನ ಹನಿಗಳು ಸಿಕ್ಕದ ಹಾಗೆ ನಿಮಗೆ ಪದಗಳು ಸಿಗ್ತಾ ಇರುತ್ತೆ. ನೀವು ದೊಡ್ಡ ಕವಿತೆಗಳನ್ನ ಕೂಡ ಬರೆದಿದ್ದೀರಿ, ಆದ್ರೆ ಹನಿಗವಿತೆಕಾರರಾಗಿ ಹೆಚ್ಚು ಖ್ಯಾತಿ ಮಾಡಿದ್ದೀರಿ. ನಿಮ್ಮ ಒಂದು ಉದ್ದವಾಗಿರುವಂತಹ ಒಂದು ಕವನವನ್ನು ಕೇಳಿಸ್ಬಿಡೋಣ ಅಂತ. ವಸುದೈವ ಕುಟುಂಬಕಂ ಅಂತ ತಾವೇನ್ ಬರೆದಿದ್ದೀರಿ. ಅಂದ್ರೆ ಈ ಇಡೀ ಒಂದು ಪ್ರಪಂಚ ಒಂದೇ ಕುಟುಂಬ ಅನ್ನುವಂತ ಭಾವನೆ ಇರುವಂತದ್ದು, ಅದು ತುಂಬಾ ಅಗತ್ಯ ಇರುವಂತಹ ವಿಚಾರ ಕೂಡ. ವಸುದೈವ ಕುಟುಂಬಕಂ. ಜಗತ್ತಿನ ಯಾವುದೋ ಮೂಲೆಯಿಂದ ಹಾರಿ ಬರುತ್ತವೆ ಹಕ್ಕಿಗಳು. ಜಗತ್ತಿನ ಯಾವುದೋ ಮೂಲೆಯಿಂದ ಹಾರಿ ಬರುತ್ತವೆ ಹಕ್ಕಿಗಳು, ಬರಿಗೈಯಲ್ಲಿ ಭೂಮಿಗೆ ಭಾರವಾಗದಂತೆ ನಮ್ಮ ರಂಗನ ತಿಟ್ಟಿಗೆ. ಇವುಗಳಿಗೆ ಹೇಗೆ ಗೊತ್ತು ಇವನಾರವ ಇವನಾರವ ಇವನಾರವನೆಂದೆನಿಸಿದಿರಯ್ಯ ಎಂಬ ಬಸವಣ್ಣ ಹೇಳಿದ ಮಾತು. ನಮ್ಮ ಕವಿಗಳು ಹಾಡಿದ ಈ ನಮ್ಮ ನೆಲದ ಜಲದ ಮಹತ್ವದ ಸಂಪತ್ತು. ಸಂಸಾರ ಹೂಡಿಕೊಂಡು ಮಕ್ಕಳ ಕೂಡಿಕೊಂಡು ವಲಸೆ ಹೋಗುವ ಗಮ್ಮತ್ತು. ಹೆಬ್ಬೆಟ್ಟಿನ ಗಾತ್ರದ ಆ ಪುಟ್ಟ ತಲೆಯಲ್ಲಿ ಹೇಗೆ ಅಡಗಿದೆ ನೋಡಿ ಈ ಜಗದ ಭೂಪಟ. ಸಾಗರಗಳನ್ನು ದಾಟುವುದು, ನಾವು ನಿರ್ಮಿಸಿಕೊಂಡಿರುವ ಗಡಿಗಳನ್ನು ಮೀಟುವುದು, ಅವುಗಳಿಗೆ ಆಟ ಚೆಲ್ಲಾಟ. ಅವುಗಳನ್ನು ನೋಡಿ ನಾವು ಕಲಿಯಬೇಕಿತ್ತು. ಸಮುದ್ರಗಳನ್ನು ದಾಟಿ ಬಂದು ನದಿಯ ಬದಿಯಲ್ಲಿ ಹೂಡುತ್ತವೆ ಎಂತಹ ಸ್ವಚ್ಛಂದ ಸಂಸಾರ. ಎಲ್ಲೂ ಕಾಣುವುದಿಲ್ಲ ಅತ್ತೆ ಸೊಸೆಯರ ವ್ಯವಹಾರ, ಸೀಮೆ ಎಣ್ಣೆಯ ಸಂಹಾರ. ಪ್ರವಾಸಿಗರಾಗಿ ಬಂದು ಪ್ರವಾದಿಗಳಾಗಿ ಪುಣ್ಯ ನದಿಯಲ್ಲಿ ಮಿಂದು ಒಂಟಿ ಕಾಲಲ್ಲಿ ನಿಂದು ಏನೋ ಜಪಿಸುತ್ತವೆ ಲೋಕ ಕಲ್ಯಾಣಕ್ಕಾಗಿ. ತಲೆಬಾಗಿ ವಂದಿಸುತ್ತವೆ, ಇದೇನು ತಪೋವನವೇ ಎನಿಸುತ್ತೆ ನೋಡುವವರಿಗೆ. ಸಿಕ್ಕ ಮೀನನ್ನು ನುಂಗಿ ಹಾಕುತ್ತವೆ ಯಾವುದೋ ಯೋಗಾಸನದ ಭಂಗಿ, ನಿತ್ಯ ಕರ್ಮಗಳಿಗೆ ತಲೆಬಾಗಿ. ನಮಗಷ್ಟೇ ಆದೇಶ ಈ ದೇಶ, ಅಪ್ಪಣೆ ಇದ್ದರೆ ಮಾತ್ರ ಪ್ರವೇಶ. ರೆಕ್ಕೆಗಳು ತೆರೆದರೆ ಎಲ್ಲಿಗೆ ಬೇಕಾದರೂ ಹಾರುವ ಹಕ್ಕು ಅವುಗಳಿಗಿದೆ. ದೇಶ ವಿದೇಶಗಳ ಹಕ್ಕಿಗಳು ಕೂಡಿ ಬಾಳುವ ಈ ನೆಲವೀಡು ವಸುದೈವ ಕುಟುಂಬಕಂ. ದೇಶ ವಿದೇಶಗಳ ಹಕ್ಕಿಗಳು ಕೂಡಿ ಬಾಳುವ ಈ ನೆಲವೀಡು, ಈ ರಂಗನ ತಿಟ್ಟು ವಸುದೈವ ಕುಟುಂಬಕಂ. ಈ ನಮ್ಮ ಊರು ಆ ಪಕ್ಷಿಗಳ ಪಾಲಿಗೆ ಹುಟ್ಟಿದ ತವರು. ಈ ನಮ್ಮ ಊರು ಆ ಪಕ್ಷಿಗಳ ಪಾಲಿಗೆ ಹುಟ್ಟಿದ ತವರು. ನಾವು ಹೆಮ್ಮೆ ಪಡಬೇಕು. ಯಾವುದೋ ದೇಶದ ಪಕ್ಷಿ ನಮ್ಮ ನಾಡಿಗೆ ಬಂದು ಮರಿಗಳ ಮಾಡುವುದ ಕಂಡು. ನಮ್ಮ ನಾಡಲ್ಲಿ ಹುಟ್ಟಿ ಹೋಗುವ ಕನ್ನಡದ ಈ ಮರಿ ಪ್ರಜೆಗಳಿಗೆ ಏನಿದೆ ನಮ್ಮ ಬೀಳ್ಕೊಡುಗೆ ಅಂತೇಳಿ. ನೋಡಿ, ನಾವೇನ್ ಮಾಡ್ತೇವೆ, ರಂಗನತಿಟ್ಟಿಗೆ ಹೋದ್ರೆ ಇದು ಆ ದೇಶದ ಪಕ್ಷಿ, ಇದು ಈ ದೇಶದ ಪಕ್ಷಿ ಅಂತೆಲ್ಲ ಗುರುತಿಸ್ತಾ ಇರ್ತೇವೆ. ಆದ್ರೆ ಅವು ಎಲ್ಲಿಂದನ ಬರಲಿ, ಅವು ಬಂದು ಮೊಟ್ಟೆ ಇಟ್ಟೋದಿಲ್ಲಿ ರಂಗನತಿಟ್ಟಿನಲ್ಲಿ. ಅಂದ್ರೆ ರಂಗನತಿಟ್ಟು ಕನ್ನಡದ ಪ್ರದೇಶ. ಆದ್ರಿಂದ ಇಲ್ಲಿ ಹುಟ್ಟದಂತ ಪಕ್ಷಿಗಳು ನಾವು ಕನ್ನಡದ ಪಕ್ಷಿ ಅಂತ ಕರೆಯಲ್ಲ. ಇದು ಸೈಬೀರಿಯಾ ಪಕ್ಷಿ ಅಂತೀವಿ, ಇದು ಇನ್ನೊಂದು ದೇಶದ ಆಸ್ಟ್ರೇಲಿಯಾ ಪಕ್ಷಿ ಅಂತೀವಿ. ಅವೆಲ್ಲ ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿ ಅವು ಹೋಗ್ತವೆ. ಆದ್ರೆ ನಾವು ಅವುಗಳನ್ನ ಕನ್ನಡದ ಪಕ್ಷಿಗಳು ಅಂತ ಕರೆಯೋದೇ ಇಲ್ಲ. ಹಾಗಾಗಿ ಈ ಪಕ್ಷಿಗಳ ಈ ಬದುಕಿದೆಯಲ್ಲ, ಎಲ್ಲಿಂದನೋ ಸಾವಿರಾರು ಮೈಲಿ ದೂರದ ಊರುಗಳಿಂದ ಅವು ನಮ್ಮ ನಾಡಿಗೆ ಬಂದು ನಮ್ಮ ನಾಡನ್ನ ಪ್ರೀತಿಸಿ ನಮ್ಮ ನಾಡಲ್ಲಿ ಹುಟ್ಟಿ ಮತ್ತೆ ಆ ದೇಶಕ್ಕೆ ಹೋಗಿ ಬದುಕ್ತವೆ, ಮತ್ತೆ ಬರ್ತವೆ.
ಎಷ್ಟು ಸೊಗಸಾಗಿ ಆ ಒಂದು ವರ್ಣನೆಯನ್ನ ನೀಡಿದಿರಿ ಸರ್. ತುಂಬಾ ಚೆನ್ನಾಗಿ ಅದನ್ನ ವ್ಯಕ್ತಪಡಿಸಿದಿರಿ. ಯಾಕಂದ್ರೆ ನಾವೆಲ್ಲ ಪಾಸ್ಪೋರ್ಟ್ ವೀಸಾ ಎಲ್ಲ ಬೇಕು, ಪಕ್ಷಿಗಳಿಗೆ ಯಾವುದು ಬೇಕಿಲ್ಲ. ನೀವು ಇತ್ತೀಚೆಗೆ ವೀಸಾ ತಗೊಳ್ಬೇಕಾದ್ರೆ ಪಾಸ್ಪೋರ್ಟ್ ಎಷ್ಟು ಅದರ ಇದಿದೆ. ಹೌದು. ಇನ್ನು ನೀವು ಇತ್ತೀಚೆಗೆ ಮಕ್ಕಳ ಕಡೆ ಕೂಡ ಗಮನ ಕೊಡ್ತಾ ಇದ್ದೀರಿ, ಮಕ್ಕಳ ಕವನಗಳ ಕೂಡ ರಚನೆ ಮಾಡ್ತಾ ಇದ್ದೀರಿ. ಈಗ ಮಾರುತಿ ರಾಯನ ನಗರ ಪ್ರವಾಸ ಅಂತ ಒಂದು ಇತ್ತೀಚೆಗೆ ಪತ್ರಿಕೆಯಲ್ಲೂ ಕೂಡ ಗಮನಿಸಿದೆ, ಇದು ಪ್ರಕಟ ಆಗಿದ್ದನ್ನ. ಅಂದ್ರೆ ಈ ಮಕ್ಕಳ ಕವಿತೆಗಳನ್ನ ಬರೀಬೇಕಾದ್ರೆ ಒಬ್ಬ ಕವಿಯ ಮನೋಧರ್ಮ ಹೇಗಿರ್ಬೇಕಾಗ್ತದೆ? ಅಂದ್ರೆ ಮಕ್ಕಳ ಮನಸ್ಸು ಇನ್ನು ಹಸಿ ಮನಸ್ಸದು, ಅದು ಬಹಳ ಸೂಕ್ಷ್ಮ. ನಾನು ನಿಮ್ಮನ್ನ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಬೋದು, ಆದ್ರೆ ಮಕ್ಕಳಿಗೆ ಸುಳ್ಳು ಹೇಳಿ ನಾವು ತಪ್ಪಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ. ಅವ್ರ ಮನಸ್ಸು ಎಷ್ಟು ನೈಜವಾಗಿ ಸಹಜವಾಗಿರುತ್ತೆ ಅಂದ್ರೆ, ಒಂದು ಸಣ್ಣ ಘಟನೆ ಹೇಳ್ಬೇಕು. ನಮ್ಮ ಸ್ನೇಹಿತರು ಹೇಳಿದ್ದು, ಅವರು ಮಗುನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಹೋಗೋ ದಾರಿನಲ್ಲಿ ಈ ಮೊದ್ಲೆಲ್ಲ ಇತ್ತಲ್ಲ ಕಾಯಿನ್ ಬೂತ್, ಅಲ್ಲಿ ₹1 ಹಾಕಿ ಯಾರ ಹತ್ರನೋ ಮಾತನಾಡ್ತಾರೆ ದೂರವಾಣಿನಲ್ಲಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಹುಂಡಿಗೆ ₹1 ಹಾಕ್ತಾರೆ. ಆ ಮಗು ಕೇಳುತ್ತೆ, ಅಪ್ಪ ಅಲ್ಲೆಲ್ಲೋ ನೀನು ಮಾತಾಡ್ದಲ್ಲ ಟೆಲಿಫೋನ್ನಲ್ಲಿ ಯಾರ ಹತ್ರನೋ. ಹೌದಪ್ಪ ಮಾತಾಡ್ದೆ. ಇಲ್ಲಿ ಹುಂಡಿಗೆ ಕಾಸಾಗ್ದಲ್ಲ, ದೇವ್ರ ಹತ್ರ ಮಾತಾಡ್ಬೇಕಾದ್ರೂ ಕಾಯಿನ್ ಬೂತ್ ತರ ಹಾಕ್ಬೇಕಾ ಅಂತ ಕೇಳ್ತಾರೆ. ಅಂದ್ರೆ ಇಂಥ ಸತ್ಯಗಳನ್ನ ಮಕ್ಕಳು, ಅದರಿಂದ ಮಕ್ಕಳಿಗೆ ಪದ್ಯ ಬರೆಯೋದಿದೆಯಲ್ಲ ಅದು ಸುಲಭ ಅಲ್ಲ. ಜಿ.ಪಿ. ರಾಜರತ್ನಂ ಅಂತವರು ಮಕ್ಕಳ ಪದ್ಯ ಕೊಟ್ಟಿದಾರಲ್ಲ ಕನ್ನಡದ ಬಹಳ ಶ್ರೀಮಂತಿಕೆ ಇದೆ. ಅದ್ರಲ್ಲಿ ನಾನು ಬಹಳ ಅಳುಕಿನಿಂದನೇ ಮಕ್ಕಳ ಪದ್ಯಗಳನ್ನ ಬರೀತಾ ಇದ್ದೀನಿ. ನೀವು ದೀರ್ಘ ಕವಿತೆಗಳನ್ನು ಬರೆದಿದ್ದೀರಿ, ಹನಿಗವಿತೆಯಲ್ಲೂ ಮಕ್ಕಳಿಗೆ ಪುಟ್ಟ ಕವಿತೆಗಳ ಮೂಲಕ ಸಂದೇಶಗಳನ್ನ ನೀಡಿದ್ದೀರಿ. ಒಂದು ಮಕ್ಕಳಿಗೆ ಹನಿಗವಿತೆ ಚಿಕ್ಕದಾಗಿ ಬರೆದಿರೋದನ್ನ ಹೇಳಿ. ಹೌದು, ಇದು ಕುಂಬಳಕಾಯಿ. ನಮ್ಮ ಊರ ಭಟ್ಟರು ಕುಂಬಳಕಾಯಿ ಹೊತ್ತು ತಂದರು, ಮಜ್ಜಿಗೆ ಹುಳಿ ಮಾಡಿ ಹೊಟ್ಟೆ ತುಂಬಾ ತಿಂದರು, ಅವರ ಹೊಟ್ಟೆಯನ್ನು ಕುಂಬಳಕಾಯಿಯಂತೆ ಮಾಡಿಕೊಂಡರು. ಇದೊಂದು. ಹೊರಟ ಗುಂಡ ಬೈಸಿಕಲ್ ಕಲಿಯಲು ಹೊರಟ. ಗುಂಡ ತುಂಬಾ ಹೊರಟ, ಮೈಮೇಲೆ ಸೈಕಲ್ ಬೀಳಿಸಿಕೊಂಡ, ಮನೆಯಲ್ಲೇ ಮುದುರಿಕೊಂಡ. ಪುಟ್ಟ ತುಂಬ ತರಳೆ ಉರಿಗಡಲೆ ಅಂತ. ಪುಟ್ಟ ತುಂಬ ತರಳೆ ಯಾರಿಗೂ ಕೊಡದೆ ಒಬ್ಬನೇ ತಿಂದ, ಕದ್ದು ಹುರಿಗಡಲೆ ಹೊಟ್ಟೆಯಿಂದ ಕೇಳಿ ಬರುತ್ತಿದೆ ಗುಡುಗು ನಗಾರಿ ಮದ್ದಳೆ. ಬಳುವಳಿ ಅಂತ. ಮುಂಜಾನೆ ಕೋಳಿ ಕೂಗಿತು, ಮಲಗಿದ್ದವರು ಎದ್ದರು, ಅದರ ಕತ್ತು ಕತ್ತರಿಸಿ ಪಲಾವ್ ಮಾಡಿ ತಿಂದರು. ಅದು ಕೋಳಿ ಬೆಳಗಿನ ಜಾವ ನಮ್ಮನ್ನೆಲ್ಲ ಎಬ್ಬರಿಸಲಿಕ್ಕೆ ಅದು ಕೂಗುತ್ತೆ ಕರೆಗಂಟೆಯಾಗಿ. ಆದ್ರೆ ನಾವೆದ್ದು ಅದರ ಕತ್ತೆ ಕಡಿದು ನಾವು ತಿಂತೇವೆ. ಇದು ಕಾಲದ ಬಹಳ ದೊಡ್ಡ ವಿಪರ್ಯಾಸ. ಹೌದು. ಈಗ ನೀವು ಇತ್ತೀಚೆಗೆ ಹನಿಗವಿತೆಯ ಜೊತೆಗೆ ಈ ವಚನಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದಿರಿ. ಅದು ನಮ್ಮ ವೀಕ್ಷಕರಿಗೆ ತಿಳಿಸಲೇಬೇಕು. ವಚನ ಕುರಿತೇ ತಾವು ಸಾಕಷ್ಟು ವಚನಗಳನ್ನ ಬರೀತಾ ಇದ್ದೀರಿ. ಈ ಹನಿಗವಿತೆ ಬರೀಬೇಕಾದ್ರೂ ವಚನಗಳನ್ನ ಬರೀಬೇಕಾದಾಗ ಏನು ವ್ಯತ್ಯಾಸಗಳು ಇರ್ತದೆ? ಅಲ್ಲ, ಈಗ ವಚನಕ್ಕೆ ತನ್ನದೇ ಆದಂತ ಒಂದು ಗುಣವಿಶೇಷಗಳಿದೆ. ಈಗ ವಚನದಲ್ಲಿ ಏನು ಅಂತ ಹೇಳಿದ್ರೆ ಒಂದು ಅಂಕಿತ ಇರುತ್ತೆ. ಅದು ಯಾವುದೇ ವಚನ ಬರೆದ್ರೆ ಅದರಲ್ಲಿ ಒಂದು ಸಾಮಾನ್ಯ ಸಂಗತಿ ಅಂತ ಹೇಳಿದ್ರೆ ಒಂದು ಅಂಕಿತ ಅಂದ್ರೆ ಅವರು ನಂಬಿರ್ತಕ್ಕಂಥ ಆರಾಧಿಸುವಂತ, ಅದು ದೈವ ಇರ್ಬೋದು ಅಥವಾ ನಂಬಿಕೆಯ ಸಂಕೇತ ಇರ್ಬೋದು, ಅದನ್ನು ಇಟ್ಕೊಂಡು ಅದರ ಸುತ್ತ ಅವನು ತನ್ನ ಭಾವನೆಗಳನ್ನ ಎಣಿತಾನೆ. ಇದು ವಿಶಿಷ್ಟವಾದದ್ದು ಕನ್ನಡ ಸಾಹಿತ್ಯ ಪ್ರಕಾರದಲ್ಲೇನೆ ವಚನ. ಈಗ ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣ ತಾನು ಹೇಳ್ಬೇಕಾದದ್ದನ್ನೆಲ್ಲ ನಮಗಲ್ಲ, ಕೂಡಲ ಸಂಗಮ ದೇವನಿಗೆ ಹೇಳ್ಕೊಂಡು ತನ್ನ ಭಾವನೆಗಳನ್ನ ಅದು ಅಭಿವ್ಯಕ್ತಿಗೊಳಿಸ್ತಾನೆ. ಇದು ಒಂದು. ಹಾಗಾಗಿ ಇಲ್ಲಿ ನನ್ನ ವಚನಗಳನ್ನ ಬರೆಯೋದಕ್ಕೆ ತಂದೆ ನಂಜುಂಡ ಅಂತ ನಾನು ನನ್ನ ಅಂಕಿತವನ್ನ
ಇಟ್ಕೊಂಡಿದ್ದೇನೆ. ತಂದೆ ನಂಜುಂಡ ಅಂತ. ತಂದೆ ನಂಜುಂಡ ಅಂತ. ಅದು ಸ್ವಾರ್ಥನೂ ಇದೆ ಇಲ್ಲಿ. ನಮ್ಮ ತಂದೆಯ ಹೆಸರು ನಂಜುಂಡಪ್ಪ ಅಂತ, ಆದ್ರೆ ನಂಜುಂಡ ತಂದೆ. ತಂದೆ ಅನ್ನೋದು ಕೂಡ 2 ಶ್ಲೇಷಾರ್ಥಗಳಿದೆ. ತಂದೆ ಅಂದ್ರೆ ತಗೊಂಡ್ ಬಂದೆ, ಅಥವಾ ತಂದೆ ಅಂದ್ರೆ ನನಗೆ ಜನ್ಮ ಕೊಟ್ಟಂತ ತಂದೆ ಅಂತ. ಹೀಗೆ ಇದನ್ನಿಟ್ಕೊಂಡು ಈ ವಚನಗಳ ಬರೆಯೋ ವಿಧಾನ ಇದೆಯಲ್ಲ, ಅಲ್ಲಿ ಸಾಮಾಜಿಕ ಕಳಕಳಿ ಇರ್ಬೋದು ಅಥವಾ ಸಮಾನತೆ ಇರ್ಬೋದು. ಇವತ್ತು ಜಗತ್ತಿನಲ್ಲಿ ಹೆಣ್ಣಿಗೆ ಸಮಾನತೆ ಕೊಡಬೇಕು ಅಂತ ಹೇಳಿದಂತ ಏಕೈಕ ಅದು ಒಂದು ಜಾಗೃತಿ ಇದ್ರೆ ಅದು ವಚನ ಸಾಹಿತ್ಯ. ಜರ್ನಳ್ಳಿ ಶಿವಶಂಕರ್ ಅವರೇ, ತಾವು ಕವಿ ಆಗೋದ್ರ ಜೊತೆಗೆ ಸಂಘಟಕರಾಗಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯದರ್ಶಿಗಳಾಗಿ, ಈಗ ಪ್ರಸ್ತುತದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಕವಿಯ ಮನೋಧರ್ಮನೇ ಬೇರೆ, ಸಂಘಟಕರ ಮನೋಧರ್ಮನೇ ಬೇರೆ. ಇವೆರಡನ್ನು ಹೇಗೆ ನೀವು ಸರಿದೂಗಿಸ್ತಾ ಇದ್ದೀರಿ ಮತ್ತೆ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಕವಿ ಸಂಘಟಕ ಆಗ್ಬೋದು, ಆದ್ರೆ ಸಂಘಟಕ ಕವಿ ಆಗೋದು ವಿರಳ, ಕಡಿಮೆ. ಯಾಕಂದ್ರೆ ನೀವು ಕವಿ ಆದಾಗ ನಿಮ್ಮ ಸಂಪರ್ಕ ಇರೋದೇನೆ ಶ್ರೋತೃಗಳ ನಡುವೆ, ಸಹೃದಯರ ನಡುವೆ, ಸಮಾಜದ ನಡುವೆ. ಅದರಿಂದ ನಿಮ್ಮ ಅಭಿವ್ಯಕ್ತಿ ಮಾಧ್ಯಮ ಸಮಾಜದೊಟ್ಟಿಗೆ ಇದೆ, ಅದೇ ಒಂದು ಸಂಘಟನೆ. ಇವತ್ತು ಕುವೆಂಪು ಅವರಿಗೆ ಎಷ್ಟು ಅಭಿಮಾನಿ ಬಳಗ ಇರಬಹುದು ಅಂದ್ರೆ ಅವರ ಕಾವ್ಯದ ಮುಖಾಂತರ ಅಷ್ಟು ದೊಡ್ಡ ಸಂಪತ್ತನ್ನು ಗಳಿಸಿದ್ದಾರೆ. ಜಿ ಎಸ್ ಶಿವರುದ್ರಪ್ಪ ಇರ್ಬೋದು, ನರಸಿಂಹಸ್ವಾಮಿ ಇರ್ಬೋದು, ಹೀಗೆ ಇದೆ. ಆದ್ರೆ ಸಂಘಟನೆಗೆ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಸಂಘಟನೆ ಮುಖಾಂತರ ಇವತ್ತು ನೀವು ಸಮಾಜಕ್ಕೆ ಏನ್ ಹೇಳ್ಬೇಕು ಅಂತ, ಅದು ಬಹಳ ಮುಖ್ಯ. ಸುಮ್ಮನೆ ಸಂಘಟನೆ ಕಟ್ಟಿಕೊಂಡು ಏನೂ ಮಾಡೋದಲ್ಲ. ಸಂಘಟನೆಯ ಮೂಲ ಉದ್ದೇಶ ಏನಂದ್ರೆ, ನಮ್ಮ ಸಮಾಜದಲ್ಲಿ ಇವತ್ತು ಏನು ಕೊರತೆ ಇದೆ, ಆ ಕೊರತೆಯನ್ನ ನೀಗಿಸಬೇಕಾದ್ರೆ ಆ ಜಾಗೃತಿಗೆ ಬೇಕಾದಂತ ಜನಬಲ ಏನಿದೆ ಅವುಗಳನ್ನ ನೀವು ಹೇಗೆ ಕ್ರೋಢೀಕರಿಸ್ತೀರಾ ಅನ್ನೋದಿದೆಯಲ್ಲ, ಅದು ಸಂಘಟನೆಯ ಬಹಳ ದೊಡ್ಡ ಉದ್ದೇಶ. ಹಾಗಾಗಿ ಇವತ್ತು ಎಲ್ಲೋ ನಮ್ಮ ಈ ಜಾಗತಿಕ ಮಟ್ಟದಲ್ಲಿ ನಮ್ಮ ಪ್ರಾದೇಶಿಕವಾದಂತ ಮಾನ್ಯತೆಗಳು ಕಳೆದೋಗ್ತಾ ಇದ್ದಾವೆ. ನಮ್ಮ ಸಂಸ್ಕೃತಿಯನ್ನು ನಾವು ಉಳ್ಕೊಳ್ಬೇಕು. ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ಮಾತನಾಡಬಹುದು. ನಮ್ಮ ಜಾನಪದ ಏನಾಗ್ತಾ ಇದೆ ಇವತ್ತು, ನಮ್ಮ ಜಾಗೃತಿ ಹೇಗೆ ಅಂತ ಹೇಳಿದ್ರೆ, ಒಂದು ಜಾಲಾರಿ ಮರ ಅಂತ ಇದೆ, ಅದನ್ನ ಪ್ರೈಡ್ ಆಫ್ ಬೆಂಗಳೂರು ಅಂತ ಕರೀತಾರೆ. ಅಂದ್ರೆ ಬೆಂಗಳೂರಿನ ಸುತ್ತಮುತ್ತ ಇರೋದು ಮಾತ್ರ ಮರ, ಇನ್ನೆಲ್ಲೂ ಇಲ್ಲ ಹೊರಗಡೆ, ಹೊರ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಸ್ವಲ್ಪ ತುಮಕೂರು ಈ ಭಾಗಗಳಲ್ಲಿ ಆ ಮರ ಇದೆಯಂತೆ. ಅದನ್ನ ಮಾನ್ಯ ಯಲ್ಲಪ್ಪ ರೆಡ್ಡಿ ಅವರು ನನಗೆ ಪರಿಚಯ ಮಾಡಿದ್ರು. ಈಗ ಆ ಮರ ಬೆಂಗಳೂರು ಬೆಳೆದು 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 ಅದು ಆನೇಕಲ್ ಇನ್ನೊಂದು ಹೊರಗಡೆ ಹೋಗಿ ಅಲ್ಲಿದ್ದಂತ ಈ ಜಾಲಾರಿ ತೋಪು, ಜಾಲಾರಿ ಕಾಡು ನಾಶ ಆಗಿ ಆ ಮರ ಅದು ಅಳಿವಿನ ಅಂಚಿಗೆ ಬಂದಿದೆ. ಇವತ್ತು ವಿದೇಶಿಯರು ಬಂದು ಆ ಮರನ ಉಳಿಸಿ ಅಂತೇಳಿ ವರದಿಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅಂತ ಮರದ ಬಗ್ಗೆ ಒಂದು ಪ್ರಜ್ಞೆ ಮೂಡಿಸ್ಬೇಕಪ್ಪ, ಅಲ್ವೇ? ನಾವಿವತ್ತೆಲ್ಲ ಬೆಂಗಳೂರನ್ನ ಬೆಳೆಸಬೇಕು, ಬೆಂಗಳೂರು ರಸ್ತೆ ಇಲ್ಲ, ಬೆಂಗಳೂರು ನೀರಿಲ್ಲ ಅಂತ ಹೇಳ್ತಾ ಇದ್ದೀವಿ. ಒಂದು ಜೀವ ಸಂಕುಲ ಹೋಗ್ತಾ ಇದೆ, ನಾಶ ಆಗ್ತಾ ಇದೆ, ಈ ಜಗತ್ತನ್ನೇ ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡಬೇಕು? ಹೌದು, ನೀವು ಅಂದ್ರೆ ಇಂಥ ವಿಚಾರಗಳನ್ನೆಲ್ಲ ಸಂಘಟನೆಯ ಮೂಲಕ ನಾವು ಪ್ರಚುರಪಡಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಿ. ನೀವು ತಿಂಗಳ ಹುಣ್ಣಿಮೆಯನ್ನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಸಂಜೆ ಒಂದು ಕಾರ್ಯಕ್ರಮ ಮಾಡಿ ಅದರಲ್ಲಿ ಪ್ರಸ್ತುತ ಸಮಸ್ಯೆಗಳನ್ನ, ವಿಚಾರಗಳನ್ನ ಪ್ರಸ್ತುತಪಡಿಸ್ತಾ ಹೋಗ್ತಾ ಇದ್ದೀರಿ. ಇದರ ವಿಶೇಷತೆನ ತಿಳಿಸಿ. ಅದು ಸುಮಾರು 15 ವರ್ಷಗಳ ಹಿಂದೆ ನಮ್ಮ ಅಕ್ಕ ವತ್ಸಲ ಅಂತಿದ್ದಾರೆ, ಅವ್ರದ್ದು ಒಂದು ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ 15 ವರ್ಷದ ಹಿಂದೆ ಯಾರಾದ್ರೂ ವಿಚಾರವಂತರನ್ನ ಕರೆಸೋಣ, ನಾಗೇಶ್ ಹೆಗ್ಡೆ ಇರ್ಬೋದು, ಯಲ್ಲಪ್ಪ ರೆಡ್ಡಿ ಅವರು ಇರ್ಬೋದು, ವೈದ್ಯರು ಇರ್ಬೋದು, ನಮ್ಮ ಡಾಕ್ಟರ್ ಪ್ರಭುದೇವ್ ಇರ್ಬೋದು, ವಿಜಯಲಕ್ಷ್ಮಿ ಬಾಳೆಕುಂದಿ ಇರ್ಬೋದು, CN ಮಂಜುನಾಥ್ ಅವರು ಇರ್ಬೋದು, ಹೀಗೆ ಎಲ್ಲಾ ಕ್ಷೇತ್ರದ ಕಲಾವಿದರು ಇರ್ಬೋದು, ಏಣಿಗೆ ಬಾಳಪ್ಪನವರು ಬಂದಿದ್ದಾರೆ. ಹೀಗೆ ಅವರನ್ನ ಕರೆದು ಅವರ ಜೀವನಾನುಭವಗಳನ್ನ ನಮಗೆ ತಿಳಿಸ್ಲಿ ಅಂತೇಳಿ ಅದನ್ನ ಬೆಳದಿಂಗಳ ಕೂಟ ಅಂತ ಕರಿತೇವೆ. ಅದನ್ನ ಒಬ್ಬರು ಇಬ್ಬರು ಸೇರಿ
ಅವರು ಒಂದು ತಿಂಡಿ ಮಾಡಿಸ್ತಾರೆ. ಸಂಜೆ 6:30 8:00ವರೆಗೂ ಉಪನ್ಯಾಸ ಇರುತ್ತೆ. ಅದು GSS ಇರ್ಬೋದು, ಬರಗೂರು ಇರ್ಬೋದು, ಬರ್ದೇ ಇರೋರಿಲ್ಲ, ಕಣವಿಯವರು ಇರ್ಬೋದು, ಎಲ್ಲರೂ ನಮ್ಮ ಈ ಸಭೆ ಪರಸ್ಪರ ಭೇಟಿ ಆಗುವಂತದ್ದು ಇಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಹೌದು. ಆಮೇಲೆ ಜನ ಅವರನ್ನ ಪ್ರಶ್ನೆ ಕೇಳ್ತಾರೆ, ಏನು ಹೇಗೆ, ಇದರ ಪರಿಹಾರ ಏನು, ಈ ತರದ್ದು. ಹಾಗಾಗಿ ಅದನ್ನ ಅವರು ಕೇಳ್ಕೊಂಡು ಒಂದು ಸಮಸ್ಯೆಯನ್ನ ಪರಿಹಾರ ಮಾಡುವಂತ ವೇದಿಕೆ ಅದಾಗಿದೆ. ಅದು ಬಹಳ ಯಶಸ್ವಿಯಾಗಿ ನಾವು ಆಮಂತ್ರಣ ಪತ್ರಕ್ಕೆ ಕೂಡ ಹೆಚ್ಚು ಹಂಚೋದಿಲ್ಲ. ಹುಣ್ಣಿಮೆ ದಿನ ಜನಕ್ಕೆ ಗೊತ್ತಿರುತ್ತೆ, ಅವತ್ತು ಯಾವುದೇ ಮದುವೆ ಮುಂಜಿ ಇರಲ್ಲ, ಬಂದ್ಬಿಡ್ತಾರೆ. ಯಾವತ್ತು ನಮ್ಮ ಸಭೆಗೆ 300 ರಿಂದ 400 ಜನಕ್ಕೆ ಕಡಿಮೆ ಯಾವತ್ತೂ ನಮಗೆ ಕಡಿಮೆ ಆಗಿಲ್ಲ. ಯಾಕಂದ್ರೆ ಹುಣ್ಣಿಮೆ ಅಂದ ತಕ್ಷಣ ಗೊತ್ತಾಗಿದೆ ಜರಗನಹಳ್ಳಿ ಬೆಳದಿಂಗಳು. ಶಿವಶಂಕರ್ ಅವರೇ, ತಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ಅಲ್ಲ, ನಮ್ಮ ತಂದೆಯವರು ವಿನೋಬ ಭಾವೆಯವರ ಬಹಳ ದೊಡ್ಡ ಫಾಲೋಯರ್ ಆಗಿದ್ರು. ಅವರಿಲ್ಲ, ಅವರು ತುಂಬಾ ಇದರಲ್ಲಿ. ನಮ್ಮ ತಾಯಿ ಬಹಳ ಬಡ ಕುಟುಂಬದ ಇವರು. ನಾವು ಅಣ್ಣ, ನನ್ನ ತಮ್ಮ, 2 ತಂಗಿಯರು, ನಮ್ಮ ಅವಿಭಾಜ್ಯ ಕುಟುಂಬ. ನಾವು ಇದುವರೆಗೂ ನಾವೆಲ್ಲ ಒಟ್ಟಿಗೆ ಬದುಕಿದಂಥವ್ರು. ಇತ್ತೀಚೆಗಷ್ಟೇ ನಾವು ಬೇರೆ ಬೇರೆ ಮನೆ ಕಟ್ಟಿ ಬಂದ್ವಿ. ನನ್ನ ಹೆಂಡತಿ, ನನಗೊಬ್ಬಳೇ ಮಗಳು, ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಳೆ, ಮದುವೆ ಆಗಿದೆ. ಅಳಿಯನು ಸಾಫ್ಟ್ವೇರ್ ಇಂಜಿನಿಯರ್. ಇದು ನಮ್ಮ ಕುಟುಂಬ. ನನಗೆ ಬಹಳ ನೆರವಾಗಿ, ನಾನು ಯಾವತ್ತೂ ಕೂಡ ಮನೆ ಕಡೆ ಗಮನ ಕೊಡಕ್ಕೆ ಸಾಧ್ಯನೂ ಇಲ್ಲ. ಈ ಸಾಮಾಜಿಕ ಇವುಗಳಲ್ಲಿದ್ದಾಗ ಇವರೆಲ್ಲ ಸಹಕಾರದಿಂದ ನನ್ನ ಬರವಣಿಗೆ, ಆಮೇಲೆ ಓಡಾಟ, ಉಪನ್ಯಾಸಗಳು, ಸ್ವಲ್ಪ ಈ ವಚನ ಸಾಹಿತ್ಯದ ಬಗ್ಗೆ ವಿಶೇಷ ಅಧ್ಯಯನ ಮಾಡಿರೋದ್ರಿಂದ ನಾನು ವಿಶೇಷ ಉಪನ್ಯಾಸಕನಾಗಿ ಅದು ಅಮೆರಿಕ ಇರ್ಬೋದು, ದುಬೈ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆಲ್ಲ ಕರೆಸ್ತಿರ್ತಾರೆ. ಇದೊಂದು ಅಧ್ಯಯನ ಮಾಡಿರೋದ್ರಿಂದ ಇಷ್ಟೆಲ್ಲ ನನಗೆ ಗುರುತಿಸುವಂತ ಕೆಲಸ, ಸಮಾಜ ಗೌರವಿಸಿದೆ. ಅದು ರಾಜ್ಯ ಪ್ರಶಸ್ತಿ ಇರ್ಬೋದು, ಕೇಂದ್ರದ ಕೆಲವು ಪ್ರಶಸ್ತಿಗಳು, ಹೀಗೆ ಕೊಟ್ಟು ನಾನು ಸಂತೃಪ್ತವಾದಂತ ಬದುಕನ್ನ ಬದುಕ್ತಾ ಇದ್ದೀರಿ. ಆದ್ರೆ ಒಂದು ಕುತೂಹಲ ಇರುತ್ತೆ, ಈ ಜರಗನಹಳ್ಳಿ ಎಲ್ಲಿದೆ ಅಂತ ಸುಮಾರು ಜನಕ್ಕೆ ಕುತೂಹಲ ಇರಬಹುದು. ಈಗ ಬೆಂಗಳೂರು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. JP ನಗರ 6ನೇ ಹಂತಕ್ಕೂ ಜೊತೆಗೆ ನಡುವೆ ಇದೆ. ಬೆಳೆದು ಏನಾದ್ರೂ ವಿಶೇಷ ಇದೆಯಾ ನಿಮ್ಮ ಊರು ಜರಗನಹಳ್ಳಿಯ ವಿಶೇಷ? ಜರಗನಹಳ್ಳಿ ಅಂದ್ರೆ, ಜರಗ ಅಂದ್ರೆ ನಾನು ಕೇಳಿದಾಗೆ ಸಂಶೋಧಕರು ಹೇಳೋ ರೀತಿಯಲ್ಲಿ, ಜರಗ ಅಂದ್ರೆ ಚಿನ್ನದ ಈ ಧಾತು ಇದೆಯಲ್ಲ, ಅಂದ್ರೆ ಚಿನ್ನದ ಪುಡಿ ತರ ಇರುತ್ತೆ, ಈ ನೀರಲ್ಲೆಲ್ಲ ಸೋಸಿ ಬಸಿತಾ ಇರ್ತಾರೆ, ಅದು ಚಿನ್ನದ ಅದಿರೋದು ಜರಗ ಅಂದ್ರೆ. ಅದು ಮೊದಲು ಒಬ್ಬ ಸಾರಂಗದಾರ, ಈ ಸಾರಕ್ಕಿ ಅಥವಾ ಸಾರಂಗದಾರದ ಅವನು ಆಳ್ತಾ ಇದ್ದ. ಆವಾಗ ಟಂಕಸಾಲೆ ಜರಗನಹಳ್ಳಿ ಆಗಿತ್ತು ಅಂತ ಕೆಲವು ಪುರಾವೆಗಳಿದಾವೆ. ಹಾಗಾಗಿ ಅಲ್ಲಿ ಚಿನ್ನದ ಕೆಲಸ ತುಂಬಾ ಮಾಡ್ತಿದ್ರು ಅಂತ ಹೇಳೋದ್ರಿಂದ ಅದಕ್ಕೆ ಜರಗನಹಳ್ಳಿ ಸ್ವಲ್ಪ ಖ್ಯಾತಿ ಆಗೋದಕ್ಕೆ ಜರಗನಹಳ್ಳಿ ಶಿವಶಂಕರ್ ಕೂಡ ಕಾರಣ ಆಗಿದ್ದಾರೆ ಅಂದ್ರೆ ತಪ್ಪಿಲ್ಲ. ನೀವು ಮತ್ತೆ ನಿಮ್ಮ ಹನಿಗವಿತೆಗಳು ಈ ಒಂದು ಖ್ಯಾತಿಯಾಗಿದೆ. ಒಟ್ಟಾರೆ ನಮ್ಮ ವೀಕ್ಷಕರಿಗೆ ನೀವು ಬದುಕನ್ನ ನೋಡಿದ ರೀತಿಯಲ್ಲಿ ಒಂದು ವಿಚಾರಗಳನ್ನ ಅಥವಾ ವಿಷಯಗಳನ್ನ ಹಂಚ್ಕೋಬೇಕಂದ್ರೆ ಯಾವ ವಿಚಾರನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಿ? ಇವತ್ತು ಈ 2 ವಿಷಯ ಬಹಳ ಕಾಡುತ್ತೆ ಮನುಷ್ಯನಲ್ಲಿ. ಸಂಕುಚಿತ ಮನೋಭಾವ ಏನಿದೆ, ಅದಕ್ಕೆ ಕಾರಣ ಏನು ಅಂದ್ರೆ 2, ಒಂದು ಧರ್ಮ, ಒಂದು ದೇವರು. ಇವತ್ತು ನಮ್ಮ ನಡುವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಇವತ್ತು MM ಕಲಬುರ್ಗಿ ಅವರು ಕೂಡ ನಿನ್ನೆ ಹತ್ಯೆಗೊಳಗಾದ್ರು. ಆದ್ರೆ ಆಯ್ತು ಅಂದ್ರೆ ಈ ಧರ್ಮ ಮತ್ತು ಇದಿದ್ದಾಗ ನಾನು ದೇವರನ್ನ ಹೆಂಗ್ ಕಾಣ್ತೀನಿ ಅಂತ ಹೇಳಿದ್ರೆ, ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ. 1-2 ಬೋಗಿಗಳಿಗೂ ಆಚೆ ಇದ್ದ ಅದರ ಚಾಲಕ ನನಗೆ ಕಾಣಲಿಲ್ಲ. 1-2 ಬೋಗಿಗಳಿಗೂ ಆಚೆ ಇದ್ದ ಚಾಲಕ ಕಾಣಲಿಲ್ಲ. ನಾನು ವಿಮಾನದಲ್ಲೂ ಹಾರಿ ಬಂದೆ, ಆಗಲೂ ಅಷ್ಟೇ ಅದರ ಚಾಲಕ ನನಗೆ ಕಾಣಲಿಲ್ಲ. ಇನ್ನು ಈ ಜಗದ ಚಾಲಕ ಕಾಣುವುದುಂಟು. ತುಂಬಾ ಚೆನ್ನಾಗಿ ಹೇಳಿದ್ರಿ ಶಿವಶಂಕರ್ ಅವರೇ. ವೀಕ್ಷಕರ ಪರವಾಗಿ ಹಾಗೂ ಚಂದನದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ.